ಮದ್ದೂರು ಗ್ರಾಮದಲ್ಲಿ ಅನುಭವದಲ್ಲಿದ್ದ 7 ಗುಂಟೆ ಭೂಮಿ ಸಂಬಂಧ ಎಸ್ಟಿ ಚಂದ್ರು ಅವರಿಂದ ಅನ್ಯಾಯ ಎಸಗಲಾಗುತ್ತಿದೆ ಎಂದು ಗ್ರಾಮದ ಮಹದೇವ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1974-75ನೇ ಸಾಲಿನಲ್ಲಿ ಗ್ರಾಮದ ಸರ್ವೆ ನಂಬರ್ 51ರ ಸರಕಾರಿ ಜಮೀನಿನಲ್ಲಿ ಅನುಭವ ಮಾಡಿಕೊಂಡಿದ್ದನ್ನು ನೋಡಿ ಆಗಿನ ತಹಶೀಲ್ದಾರ್ 3 ಗುಂಟೆ ಜಮೀನನ್ನು, ನಂತರ 1988-89ನೇ ಸಾಲಿನಲ್ಲಿ ಸರ್ವೆ ನಂಬರ್ 963ರಲ್ಲಿ 4 ಗುಂಟೆ ಜಮೀನನ್ನು ಸೇರಿ ಒಟ್ಟು 7 ಗುಂಟೆ ಜಮೀನು ಮಂಜೂರು ಮಾಡಿಕೊಡಲಾಗಿತ್ತು ಎಂದರು. ಆದರೆ ಇದೀಗ 1966ರಲ್ಲೇ ಡಾಕ್ಟರ್ ರಂಗನಾಥ್ ಅವರಿಗೆ 10 ಗುಂಟೆ ಜಮೀನು ಮಂಜೂರಾಗಿತ್ತು. ಅವರಿಂದ ಕ್ರಯ ಮಾಡಿಸಿಕೊಂಡಿರುವುದಾಗಿ ಎಸ್ಟಿ ಚಂದ್ರು ಅತಿಕ್ರಮಿಸಿಕೊಂಡಿದ್ದು, ಈಗಲೂ ಯಾರೂ ಆ ಜಮೀನಿನ ಅನುಭವದಲ್ಲಿರುವುದಿಲ್ಲ. ಈ ಸಂಬಂಧ ಮದ್ದೂರು ತಹಶೀಲ್ದಾರರು ಯಾವುದೇ ಮಾಹಿತಿ ಇಲ್ಲವೆಂದು ಹಿಂಬರಹ ನೀಡಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಅವರ ಪರವಾಗಿ ನ್ಯಾಯ ನೀಡಲಾಗಿದೆ ಎಂದು ದೂರಿದರು. ಮದ್ದೂರು ಅಂತ ಸಹ ನಮ್ಮ ತಂದೆ ಹೆಸರು ಚೆನ್ನಪ್ಪ, ನನ್ನ ಹೆಸರು ಮಹದೇವ ಅಂತ ಸಹ. ನಮ್ಮದು ಮದ್ದೂರಲ್ಲಿ ಸರ್ವೆ ನಂಬರ್ 51, ಮದ್ದೂರು ಗ್ರಾಮ ಸರ್ವೆ ನಂಬರ್ 51ರಲ್ಲಿ ಸಹ. ಮದ್ದೂರು ಗ್ರಾಮ ಸರ್ವೆ ನಂಬರ್ 51ರಲ್ಲಿ ನಮ್ಮದು ಒಟ್ಟು 7 ಗುಂಟೆ ಜಮೀನಿದೆ ಸರ್. 7 ಗುಂಟೆ ಜಮೀನಲ್ಲಿ 1960ನೇ ಇಸ್ವಿಯಿಂದ ನಾವೊಬ್ಬರೇ ಇರೋದು ಸರ್, ಅಲ್ಲಿ ಇನ್ಯಾರೂ ಇಲ್ಲ. ಇತ್ತೀಚೆಗೆ ಯಾರೊಬ್ಬರು ಎಸ್ಟಿ ಚಂದ್ರು ಅನ್ನೋರು ಹಿಂದೆ ಯಾರಿಗೋ 66ನೇ ಇಸ್ವಿಲಿ ಮಂಜೂರಾಗಿತ್ತು 10 ಗುಂಟೆ ಜಮೀನು, ಆದರೆ ನಾನು ಕ್ರಯಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿ ಈಗ ನಮ್ಮ ಜಮೀನು ನಾನು ಕ್ರಯಕ್ಕೆ ತಗೊಂಡಿರೋದ್ರ ಒಳಗಡೆ ಸೇರ್ಕೊಳ್ಳುತ್ತೆ ಅಂತ ಹೇಳಿ ನಮಗೆ ಈಗ ತೊಂದರೆ ಕೊಡ್ತಾವ್ರೆ ಸರ್. ಅದ್ರ ಬಗ್ಗೆ ಅವರು ಬಂದು ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಕೋರ್ಟ್ಗಳ್ಗೆ ಹೋದೋ ಸರ್. ಕೋರ್ಟ್ಗಳ್ಗೆ ಹೋದರೆ ಯಾವ ಕೋರ್ಟಲ್ಲೂ ಕೂಡ ನಮ್ಮಂತೆ ಒಂದು ಕೋರ್ಟಲ್ಲೂ ಕೂಡ ತೀರ್ಮಾನ ಆಗಲಿಲ್ಲ ಸರ್. ಎಲ್ಲ ಎಸ್ಟಿ ಚಂದ್ರರ ಪರವಾಗಿ ತೀರ್ಮಾನ ಆಗಿದೆ. ಇದೆಲ್ಲನೂ ಗಮನಿಸಿದ್ರೆ ಎಲ್ಲ ಕಂದಾಯ ಅಧಿಕಾರಿಗಳೆಲ್ಲ ಹಣದ ಆಮಿಷಕ್ಕೂ ಒಳಗಾಗಿ ಅವನ ಪರವಾಗಿ ತೀರ್ಪು ಕೊಟ್ಟವ್ರೆ ಅಂತ ನಮ್ಗೆ ಅನಿಸುತ್ತೆ ಸರ್. ಅದು ಅದ್ರ ಬಗ್ಗೆ ಎಲ್ಲ ದಾಖಲೆಗಳವೆ ನೋಡ್ಕೊಳ್ಳಿ ಸರ್. ಸರ್ ಮೊದಲು ತಹಶೀಲ್ದಾರ್ ಕೋರ್ಟು, ಆನಂತರ AC ಕೋರ್ಟು, ಆನಂತರ DC ಕೋರ್ಟು, ಹಿಂಗೆ KAT ಹಿಂಗೆಲ್ಲ ಓದೋ ಸರ್. ಎಲ್ಲಿ ಹೋದ್ರೂ ಅವನೊಬ್ಬನ ಪರವಾಗಿ ಆಯ್ತೇ ಹೊರತು ನಮ್ಮ ಪರವಾಗಿ ಒಂದು ಕಡೆನೂ ತೀರ್ಮಾನ ಆಗಲಿಲ್ಲ ಸರ್. ಮೊದಲನೇ ಕ್ರಯದಾರರಲ್ಲ ಸರ್, ದರಖಾಸ್ತು ಮಂಜೂರಿದಾರರು ಸರ್ ನಾವು. ಅದು ಸರ್ವೆ ನಂಬರ್ 51 ಸರ್ಕಾರಿ ಜಮೀನು, ನಾವು ಒಕ್ಕಲಿಗರು ಸರ್. ಸರ್ವೆ ನಂಬರು 1 ಎಕರೆ 15 ಗುಂಟೆ 51ರಲ್ಲಿ 1 ಎಕರೆ 15 ಗುಂಟೆ ಜಮೀನು ಇರೋದು ಟೋಟಲಿ. ಅದರಲ್ಲಿ ನಾವು 7 ಗುಂಟೆಯಷ್ಟು ನಾವು ಅನುಭವ ಮಾಡ್ತಾಯಿದ್ದೋ. ನಮ್ಮ ಅನುಭವದ ಪ್ರಕಾರ ಅನುಭವನ ನೋಡಿ ನಮಗೆ ತಹಶೀಲ್ದಾರ್ ಮಂಜೂರು ಮಾಡಿಕೊಟ್ರು ಸರ್. ಒಂದು ಬಾರಿ 3 ಗುಂಟೆ ಮಾಡಿಕೊಟ್ರು 1974-75ನೇ ಸಾಲಿನಲ್ಲಿ. ಇನ್ನು ಮತ್ತೊಂದು ಬಾರಿ 1988-89ನೇ ಸಾಲಿನಲ್ಲಿ ಮತ್ತೊಂದು 4 ಗುಂಟೆ ಮಂಜೂರು ಮಾಡಿಕೊಟ್ರು. ಟೋಟಲಿ 7 ಗುಂಟೆ ಜಮೀನು ನಮ್ಮ ಹೆಸರಿಗೆ ಎಲ್ಲ ಪೂರ್ತಿ ಕಂದಾಯ ದಾಖಲಾತಿಗಳು ಎಲ್ಲ ಇವೆ. ಎಲ್ಲ ಇದ್ದು 4 ಗುಂಟೆ ಜಮೀನು ಮಂಜೂರಾಯ್ತಲ್ಲ ಸೆಕೆಂಡು, ಅದರಲ್ಲಿ 10 ಗುಂಟೆ ಜಮೀನು ನಾವು ಕ್ರಯಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಬಂದವ್ರಲ್ಲ ಈಗ ಎಸ್ಟಿ ಚಂದ್ರ ಅನ್ನೋರು, ಅವರು ನಮ್ಮದ್ರೊಳಗೆ ಸೇರ್ಕೊಂಡ್ಬಿಡ್ತದೆ ಅಂತ ಅವ್ರು ಹೇಳ್ತಾವ್ರೆ ಸರ್. ಅಲ್ಲೇ ನಮ್ಮೊಬ್ಬರು ಬಿಟ್ಟರೆ ಬೇರೆ ಯಾರೂ ಅನುಭವದಲ್ಲಿ ಇಲ್ಲ. 1960ನೇ ಇಸ್ವಿಯಿಂದಲೂ ಕೂಡ ನಾವೇ ಅಲ್ಲೇ ಅನುಭವದಲ್ಲಿ ಇರೋರು, ಈಗಲೂ ಇದ್ದೀವಿ ಸರ್ ಅಲ್ಲೇ. ಎಲ್ಲ ನಮ್ಮ ಹತ್ರ ಇದೆ. ಈಗ ಎಸ್ಟಿ ಚಂದ್ರ ಅನ್ನೋರು ಎಲ್ಲ ಇಲಾಖೆಯಲ್ಲೂ ಕೋರ್ಟ್ ಕೇಸ್ ಹಾಕಿದ್ಮೇಲೆ ಎಲ್ಲ ACಗೆ DCಗೆ ತಹಶೀಲ್ದಾರ್ಗೆ ಮತ್ತು JDLR ಮೈಸೂರು ಇವ್ರಿಗೆ ಎಲ್ರಿಗೂ ಹಣದ ಆಮಿಷ ಒಡ್ಡಿ ನಮ್ಮದೆಲ್ಲನೂ ಕ್ಯಾನ್ಸಲ್ ಮಾಡಿಸವ್ರೆ ಸರ್. ಈಗ ಅಲ್ಲೇ ಎಲ್ಲನೂ ಕೊಟ್ಟಿದ್ದೀನಿ ನೋಡಿ ಸರ್. ಅದು ನಾವು ಅಲ್ಲೇ ಇದೆ ಸರ್. 3 ಗುಂಟೆ 4 ಮದ್ದೂರು ಸರ್ವೆ ನಂಬರ್ 51ರಲ್ಲಿ ಸರ್. ಇಲ್ಲ ಸರ್, ಅದಕ್ಕೆ ಕ್ರಮಬದ್ಧವಾಗಿದೆ. ಅದಲು ಬದಲು ಏನೂ ಆಗಿಲ್ಲ, ಎಲ್ಲೂ ಪಕ್ಕಕ್ಕೆ ಹೋಗಬೇಕಾಗಿಲ್ಲ, ಏನೂ ಇಲ್ಲ, ಎಲ್ಲ ಅಲ್ಲೇ ಇದೆ ನೋಡಿ. 2 ಅದ್ಬಸ್ ಮಾಡಿಕೊಟ್ಟವ್ರೆ. ಅದು 10 ಗುಂಟೆ ವಿಚಾರದಲ್ಲಿ ಆಗಿರಬಹುದು ಬೋಗಸ್ಸು, 3 ಗುಂಟೆಯಲ್ಲಿ ಆಗಿಲ್ಲ ಸರ್. ಯಾವುದೇ ಕಾರಣಕ್ಕೂ ಏನು ಬೋಗಸ್ ಇಲ್ಲ, ಎಂಥದ್ದು ಇಲ್ಲ. ನಾವು ಈಗಲೂ ಅನುಭವದಲ್ಲಿ ಇದ್ದೀವಿ. ನಮ್ಮ ಅನುಭವನ ನೋಡಿಯೇ ಅವರು ಮಂಜೂರು ಮಾಡಿಕೊಟ್ಟಿದ್ದು ಸರ್. ಸರ್ ಅವ್ರು ಹೇಳ್ತಾರೆ 66-67ರಲ್ಲಿ ಆಗಿತ್ತು ಅಂತ ಹೇಳ್ತಾರೆ ಸರ್ ಅಂತ ಹೇಳ್ತಾರೆ. ಅಲ್ಲಿ ಯಾರು ಸ್ಪಾಟಲ್ಲಿ ಅನುಭವದಲ್ಲಿ ಇಲ್ಲ. ಅವ್ರ ಹತ್ರ ಐತೆ ಅಂತ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ನಾವು ಹೇಳ್ತೀನಿ ಸರ್. ತಾಲೂಕು ಆಫೀಸ್ನಲ್ಲಿ ಅವ್ರಿಗೆ 10 ಗುಂಟೆ ಮಂಜೂರಾಗಿರೋ ಬಗ್ಗೆ ದಾಖಲೆ ಕೊಡಿ ಅಂತ ನಾವು ಜನರಲ್ಲಾಗಿ ಅರ್ಜಿ ಕೊಟ್ಟಿದ್ದೀವಿ, ಮಾಹಿತಿ ಹಕ್ಕಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಏನೂ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟವ್ರೆ. ಎಂಡಾರ್ಸ್ಮೆಂಟ್ಗಳು ಅಲ್ಲಿವೆ ನೋಡಿ. 10 ಗುಂಟೆ ಮಂಜೂರಾಗಿರೋ ಬಗ್ಗೆ ನಮ್ಮಲ್ಲಿ ಏನು ದಾಖಲೆಗಳೇ ಇಲ್ಲ ಅಂತ ಕೊಟ್ಟಿದ್ದಾರೆ.